ಈ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿನೇ ಕಾರ್ಯಕ್ರಮಗಳಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ. ಹಾಗಾದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗ್ ಜಾಸ್ತಿ ಆಯ್ತು? ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಆಗ್ಬೇಕಾದ್ರೆ ಕಾರಣ ಏನು? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯ್ತು. ಪ್ರತಿ ಮನೆ ಮನೆಗೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ. ವರ್ಷಕ್ಕೆ ಸುಮಾರು 50,000 ರಿಂದ 60,000 ರೂಪಾಯಿ ಸಿಗ್ತಾ ಇದೆ. ಇದು ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಅಲ್ವಾ ಇದು? ಅಭಿವೃದ್ಧಿ ಅಲ್ಲ. ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟದೆ. ಹೆಂಗ್ ಮತ್ತೆ ಹೌ ಕರ್ನಾಟಕ ಬಿಕಮ್ ನಂಬರ್ 1 ಸ್ಟೇಟ್ as far as the per capita income is concerned? ಹೆಂಗ್ ಆಗಕ್ಕೆ ಸಾಧ್ಯ ಆಗ್ತದೆ? ಆಮೇಲೆ ಮಾನ್ಯ ಅಧ್ಯಕ್ಷರೇ, 14th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ರಾಜ್ಯಕ್ಕೆ ಬಂದಿದ್ದಂಥದ್ದು ನಮ್ಮ ಪಾಲು, ತೆರಿಗೆ ಪಾಲು 4.7%. 15th ಫೈನಾನ್ಸ್ ಕಮಿಷನ್ ನಲ್ಲಿ 3.6%. ಜಾಸ್ತಿನ ಕಡಿಮೆನಾ? 1.1% ಕಡಿಮೆ ಆಯ್ತು. ಅದರಿಂದ 1.1% ಕಡಿಮೆ ಆದ್ರಿಂದ ವರ್ಷದಲ್ಲಿ 68,000 ಕೋಟಿ ಕಡಿಮೆ ಆಯ್ತು. ನಮಗೆ 68,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯ್ತು ನಮಗೆ. ಆ ದುಡ್ಡಿದ್ದಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕಾಯ್ತಾ ಇರ್ಲಿಲ್ವಾ? ಇನ್ನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ 15th ಫೈನಾನ್ಸ್ ಕಮಿಷನ್ನಲ್ಲಿ 15th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ದವರು ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗಿದೆ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿ ಕೊಡಬೇಕು ಅಂತ ಬರೆದಿದ್ರು, ರಿಪೋರ್ಟ್ನಲ್ಲೇ ಬರೆದಿದ್ರು. 5,495 ಕೋಟಿ, 5,495 ಕೋಟಿ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ ಈ ಕಡೆನೂ ಇರಬೇಕು, ಈ ಕಡೆನೂ ಇದ್ದಾರೆ. ಅಪ್ಪರ್ ಭದ್ರಾ ಯೋಜನೆ ಬರ್ತಕ್ಕಂಥವ್ರು. ಜಯಚಂದ್ರ ನಿದ್ದೆ ಮಾಡ್ತಾ ಇದೆಯಾ? ಅಪ್ಪರ್ ಭದ್ರಾ ಯೋಜನೆ 2 ಕಡೆ ಜನ ಇದ್ದಾರೆ. 5,300 ಕೋಟಿ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಬಜೆಟ್ನಲ್ಲಿ 2023-24ರಲ್ಲಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ಹಣ ಇದು. ಬೇರೆ ನಾನು ಹೇಳ್ತಾ ಇರೋದಲ್ಲ, ನಾನು ಕೇಳ್ತಾ ಇರೋದು ಅಲ್ಲ. ಬಜೆಟ್ನಲ್ಲಿ ಮಂಡಿಸಿದಾಗ, ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದಾಗ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು, ಮಾನ್ಯ ಹಣಕಾಸಿನ ಮಂತ್ರಿಗಳು 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೆ ಒಂದು ರೂಪಾಯಿ ಬರಲಿಲ್ಲ.